ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿಗ ನೋಡೋಣ ಶನಿವಾರಪೇಟೆಯಲ್ಲಿ ಚಿನ್ನದ ಬೆಲೆ. ಹಳದಿ ಲೋಹದ ಬೆಲೆಯಲ್ಲಿ ಪ್ರತಿದಿನವೂ ಹಾವು ಏಣಿಯಾಟ ಮುಂದುವರಿಯುತ್ತಲೇ ಇದೆ. ಕಳೆದ ಕೆಲವು ದಿನಗಳಿಂದ ಸತತವಾಗಿ ಏರಿಕೆ ಕಾಣುತ್ತಿದ್ದ ಚಿನ್ನದ ದರದಲ್ಲಿ ಇಂದು ದಿಢೀರಂತ ಇಳಿಕೆ ಕಂಡು ಬಂದಿದೆ. ಹೂಡಿಕೆದಾರರು ಮತ್ತು ಆಭರಣ ಪ್ರಿಯರಿಗೆ ಇದು ಸ್ವಲ್ಪ ಮಟ್ಟಿನ ಸಮಾಧಾನವನ್ನ ತಂದಿದೆ ಎಂದು ಹೇಳಬಹುದು. ಒಂದು ದಿನ ಗಗನಕ್ಕೇರುವ ಬೆಲೆ ಮರುದಿನವೇ ಕುಸಿತ ಕಾಣುವುದು ಮಾರುಕಟ್ಟೆಯ ಅಸ್ಥಿರತೆಯನ್ನ ತೋರಿಸ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣಗಳೆಂದರೆ ಜಾಗತಿಕ ಆರ್ಥಿಕ ಅನಿಶ್ಚಿತತೆ, ಅಮೆರಿಕನ್ ಡಾಲರ್ ಬಲ ಮತ್ತು ಬದಲಾಗುತ್ತಿರುವ ಬಡ್ಡಿ ದರಗಳು. ಇವುಗಳ ಜೊತೆಗೆ ಭೂ ರಾಜಕೀಯ ತಿರುಗುಬಾಣಗಳು ಸಹ ಚಿನ್ನ ಬೆಳ್ಳಿ ಮಾರುಕಟ್ಟೆಯನ್ನ ಅಲ್ಲೋಲ ಕಲ್ಲೋಲ ಮಾಡುತ್ತಿವೆ. ಈಗ ಬೆಂಗಳೂರಿನ ಇಂದಿನ ಬುಲಿಯನ್ ಮಾರುಕಟ್ಟೆಯ ದರಗಳನ್ನು ಗಮನಿಸೋಣ. ಹೂಡಿಕೆದಾರರ ನೆಚ್ಚಿನ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ ಇಂದು ಬರೋಬ್ಬರಿ 810 ರೂಪಾಯಿಗಳಷ್ಟು ಇಳಿಕೆಯಾಗಿದೆ. ಇದರಿಂದಾಗಿ ಪ್ರಸ್ತುತ ಬೆಲೆ 1,47,280 ರೂಪಾಯಿಗೆ ತಲುಪಿದೆ. ಇನ್ನು ಸಾಮಾನ್ಯ ಗ್ರಾಹಕರು ಹೆಚ್ಚಾಗಿ ಇಷ್ಟಪಡುವ 22 ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ 750 ರೂಪಾಯಿಗಳಷ್ಟು ಕುಸಿದಿದ್ದು 10 ಗ್ರಾಂಗೆ 1,35,000 ರೂಪಾಯಿಗೆ ಬಂದಿದೆ. ಕೇವಲ ಚಿನ್ನ ಮಾತ್ರವಲ್ಲ, ಬೆಳ್ಳಿಯ ದರದಲ್ಲೂ ವ್ಯತ್ಯಾಸವಾಗಿದ್ದು ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಈಗ 2,45,000 ರೂಪಾಯಿಗಳಾಗಿದೆ. ಗ್ರಾಹಕರು ಇಲ್ಲಿ ಒಂದು ಮುಖ್ಯ ವಿಷಯವನ್ನ ಗಮನಿಸಬೇಕು. ಈಗ ನಾವು ಹೇಳಿದ ಬೆಲೆಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇರುವ ಸ್ವಚ್ಛ ಬುಲಿಯನ್ ಬೆಲೆಗಳು ಮಾತ್ರ. ನೀವು ಆಭರಣ ಮಳಿಗೆಗೆ ಹೋಗಿ ಒಡವೆಗಳನ್ನು ಖರೀದಿಸುವಾಗ ಈ ಬೆಲೆ ಇನ್ನೂ ಹೆಚ್ಚಾಗಬಹುದು. ಯಾಕಂದ್ರೆ ಚಿನ್ನದ ಬೆಲೆಯ ಜೊತೆಗೆ ಮೇಕಿಂಗ್ ಚಾರ್ಜ್, ತಯಾರಿಕಾ ವೆಚ್ಚ, ಜಿಎಸ್ಟಿ ಮತ್ತು ಇತರ ಸ್ಥಳೀಯ ತೆರಿಗೆಗಳು ಸೇರ್ಪಡೆಯಾಗುತ್ತವೆ. ಅಷ್ಟೇ ಅಲ್ಲ, ರಾಜ್ಯದಿಂದ ರಾಜ್ಯಕ್ಕೆ ತೆರಿಗೆ ದರಗಳಲ್ಲಿ ವ್ಯತ್ಯಾಸ ಇರೋದ್ರಿಂದ ಬೆಂಗಳೂರಿಗೂ ಮತ್ತು ಇತರ ನಗರಗಳಿಗೂ ಬೆಲೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಿರೋದು ಸಹಜ. ಇದು ಇಂದಿನ ಬಂಗಾರ ಮತ್ತು ಬೆಳ್ಳಿ ದರದ ಸಮಾಚಾರ. ಮತ್ತಷ್ಟು ಆರ್ಥಿಕ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.